ಕೃಷ್ಣ ಪರಮಾತ್ಮ ಕೊಳಲಿದೆ ಅಂತ ಏನಪ್ಪ ಹಾಗೂತ್ತೀಯ? ನಮಗೊಂದು ಸಲ ಊದಿದ್ರೇನೆ ದಮ್ ಕಟ್ಟುತ್ತೆ, ಅಂತದ್ರಲ್ಲಿ ನಿನಗೆ ಹೇಗೋ ತಂದೆ. ದಮ್ ಬಿರಿಯಾನಿ ತಿನ್ನೋರೆಲ್ಲ ದಮ್ ಕಟ್ಟ ಆಗಿದ್ದಿದ್ರೆ ದೊನ್ನೆಗ್ ಬೆಲೆನೇ ಇರ್ತಿರ್ಲಿಲ್ಲ. ಹೌದು, ತಾವ್ಯಾಕ್ ದಮ್ ಕಟ್ತಿರೋ? ದಮ್ ಕಟ್ಟೋದನ್ನ ಗಂಡಸ್ರು ಹೇಳ್ಕೊಡ್ಬಾರ್ದು, ಹೂ ಕಟ್ಟೋದನ್ನ ಹೆಂಗಸ್ರು ಹೇಳ್ಕೊಡ್ಬಾರ್ದು. ಅದ್ಯಾಕೋ ಬೇಕ್ರಿಗೆ ಬಂದಾಗೆಲ್ಲ ಬರೀ ಪೋಪ್ಸ್ ತಿಂತೀಯ? ನಮಗೆ ಪೊಪ್ಸು ಅಂದ್ರೆ ಪ್ರಾಣ, ಲಿಪ್ಸು ಅಂದ್ರೆ ಪಂಚಪ್ರಾಣ. ಏನ್ ನೋಡ್ತೀರಿ, ಬಿಸಿ ಇದ್ದಾಗ್ಲೇ ಬಡದ್ ಬಾಯ್ಲ್ ಹಾಕೊಳ್ಳಿ. ಏನ್ ಹಾಕೊಳ್ಳೋದು? ಬಟಾಣಿನೇ ಬೆಂದಿಲ್ಲ. ಈ ಕಾಳುಗಳು ಬೀಜಗಳು ಬಿಡಿಸ್ದಾಗ ಎಳಸಾಗಿರುತ್ತೆ, ಬೇಯಿಸಿದಾಗ ಬಲ್ತು ಬಿಡುತ್ತೆ. ಓ, ಡ್ಯುಯಲ್ ಸಿಮ್ಮು. ಏನ್ ಸರ್ ಪ್ರಾಬ್ಲಮ್? ಏರ್ಟೆಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಪ್ಪ ಅನ್ಬೇಕು ಅನ್ಸುತ್ತೆ, ಡೊಕೊಮೊದಲ್ಲಿ ಮಾತಾಡ್ಬೇಕಾದ್ರೆ ಡ್ಯಾಡಿ ಅನ್ಸುತ್ತೆ. ಈಗ ಹೇಳಿ, ಪ್ರಾಬ್ಲಮ್ ಹ್ಯಾಂಡ್ ಸೆಟ್ ದಾ ಇಲ್ಲ ನೆಟ್ವರ್ಕ್ ದಾ? ಮಡಿಕೊಂಡಿರೋರ್ದು ಸರ್. ಯಾವ್ದೇ ಆಗ್ಲಿ ಎರಡೆರಡು ಇಟ್ಕೊಂಡಾಗ ತುಂಬಾ ಹುಷಾರಾಗಿರ್ಬೇಕು ಸರ್. ಗೊತ್ತಾಯ್ತೇನಾ? ನನ್ಗ್ಯಾಕೆ ಹೇಳ್ತೀರಿ? ಅದೇನ ಬಿಡುವಿದ್ದಾಗೆಲ್ಲ ಪದಬಂಧ ಆಡ್ತಿರ್ತೀಯಲ್ಲ? ಕೇಳಿ ಸ್ವಾಮಿ, ಮೇಲಿಂದ ಕೆಳಗೆ. ಕಿಟಕಿ ಇದ್ರೆ ಮನೆ, ಕಿಂಡಿ ಇದ್ರೆ ತೋಟದ ಮನೆ. ಸರ್, ಕೃಷಿ ಕಾರ್ಯಕ್ರಮದ ಮುಖಾಂತರ ವ್ಯವಸಾಯದ ಬಗ್ಗೆ ನಗರ ನಿವಾಸಿಯಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ದೇಶಕ್ಕಾಗ್ಲಿ ದೇಹಕ್ಕಾಗ್ಲಿ ವ್ಯವಸಾಯ ತುಂಬಾ ಮುಖ್ಯ. ಜೈ ಕರ್ನಾಟಕ ಮಾತು. ಸೊಮ್ಮೆ, ಮನುಷ್ಯನಿಗೆ ಆಲಯ ಆಗ್ಲಿ ಶೌಚಾಲಯ ಆಗ್ಲಿ ಏನ್ ರಿಲೀಫ್ ಕೊಡುತ್ತಲ್ಲ? ಆದ್ರೆ ನನಗೆ ಈ ನಿರ್ಮಲ ಶೌಚಾಲಯಕ್ಕೆ ಬಂದಾಗೆಲ್ಲ ಆ ಕೊನೆ ಮನೆ ನಿರ್ಮಲಾನ ಜ್ಞಾಪಕಕ್ಕೆ ಬರ್ತಾಳಲ್ಲೋ. ಆಯ್ತು ತಿರ್ಗಪ್ಪ. ಜಗ, ಏನ್ ಶಾನ್ಭೋಗ್ರೆ? ಈ ಮಸಾಲೆ ದೋಸೆ ಸಿನಿಮಾದಿಂದ ಅರ್ಧಕ್ಕೆ ಹೊರಗಡೆ ಹೋಗಿದಾರಲ್ಲ ಆ ಚಿತ್ರನಟಿ ಸೌಮ್ಯ, ಅಯ್ಯಮ್ಮ ಹೆಂಗ? ಅವರು ಒಂಥರ ಅವರೇಕಾಯಿ ಇದ್ದಂಗೆ, ಹುಳ ಇದ್ರು ಸೊಗುಡು ಜಾಸ್ತಿ. ಅದೇ ಹಿಚ್ಕಿದ ಬೇಳೆ ಸಾರು ಮಾಡ್ಬೇಕಾದ್ರೆ ಅವರೇ ಕಾಳು ಬೇಕೇ ಬೇಕಲ್ಲ. ಒಪ್ಕೋತೀನಿ ನಿಜ, ಆದರೆ ಇದಕ್ ಬೇಕಾದ್ರೆ ಇರೋ ಸುಖ ಗ್ಯಾಸ್ ಬಂದಾಗಿರೋಲ್ಲ. ಇದೊಳ್ಳೆ ಸರಿ ಹೋಯ್ತಲ್ಲ. ನಾನು ಕೇಳಿದ್ರಲ್ಲಿ ತಪ್ಪೇನಿದೆ? ಆಗ್ರಾದಲ್ಲಿ ಸುಯಾಗ್ರ ಸಿಗುತ್ತಾ ಅಂದೆ. ತಪ್ಪ? ಸ್ವಾಮಿ, ನೀವು ಮಾತ್ರೆ ಬೇರೆ ತಗೋತೀರಾ? ವಯಸ್ಸಾದ್ಮೇಲೆ ನೆಟ್ಟಿಗೆ ನಿಂತ್ಕೊಳಕ್ಕೆ ಊರ್ಗೋಲಿದ್ರು ಸೇಫು, ಮಾತ್ರೆ ಇದ್ರು ಸಾಕು. ಉಜ್ಜೋದ್ಬಿಟ್ಟು ಮೊದ್ಲು ಕೆರಿಯಪ್ಪ ನೀನು. ಜಗೋ, ಮದುವೆ ಆದ್ಮೇಲೆ ಗಂಡ ಅಥವಾ ಹೆಂಡತಿಗೆ ಬೇರೆಯವ್ರು ಇಷ್ಟ ಆಗ್ತಾರೋ ಇಲ್ವೋ? ಇದು ಒಂದು ತರ ಯಕ್ಷ ಪ್ರಶ್ನೆ, ಆದ್ರೂ ಹೇಳ್ತೀನಿ ಕೇಳಿ. ಹೆಣ್ಣು ಬೆಳಕಿದ್ದಾಗೆ, ಗಂಡು ಕತ್ಲಿದ್ದಾಗೆ. ಹೆಣ್ಣಿಗೆ ಸ್ವಿಚ್ ಹಾಕೋರ್ ಬೇಕು, ಗಂಡಿಗೆ ಬೆಳಕು ಕೂಡ ಬಲ್ಪ್ ಬೇಕು. ಮದುವೆ ಆದ್ಮೇಲೆ ಇಂಥ ಒಪ್ಪದ ಮೇಲೆ ವಿದ್ಯುತ್ ಹರಿತಾನೇ ಇರುತ್ತೆ. ಆದ್ರೂ ರಾತ್ರಿ ಹೊತ್ತು ಹೊರಗಡೆ ಓಡಾಡ್ಬೇಕಾದ್ರೆ ಬೀದಿ ದೀಪ ಬೇಕೇ ಬೇಕಾ? ಹಾಗಂತ ಬಲ್ಪು ನಮ್ದೇ ಅನ್ಕೊಂಬಾರ್ದು. ಯಾಕೆಂದ್ರೆ ನಾವು ಬೆಳಕನ್ನ ತಗೊಂಡ್ಮೇಲೆ ಶಾಖನ ಅಲ್ಲೇ ಬಿಟ್ಟಿರ್ತೀವಿ. ನನ್ ಗಾಡಿ ರೆಡಿನಾ? ಶಾನ್ಭೋಗ್ರೆ, ತುಂಬಾ ದಿನದ ಹಿಂದೆ ಈ ಬಲ್ಪಲ್ಲೂ ನಾವು ಶಾಖ ತಗೊಂಡಿದೀವಿ. ನಮಸ್ಕಾರ ಅಕ್ಕ. ನಮಸ್ಕಾರ ಅಣ್ಣ. ಶಾನ್ಭೋಗ್ರೆ, ನಾನ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ವಿಜ್ಞಾನಕ್ಕಿಂತ ರತಿ ವಿಜ್ಞಾನನೇ ಜಾಸ್ತಿ ಓದಿದ್ದು. ಆದ್ರೂ ವಿಜ್ಞಾನಕ್ಕೂ ರತಿ ವಿಜ್ಞಾನಕ್ಕೂ ಅಂತದ್ ಏನ್ ವ್ಯತ್ಯಾಸ ಗೊತ್ತಾಗಿಲ್ಲ ನೋಡಿ. ಹೇಳ್ತೀನಿ ತಿಳ್ಕೊ. ವಿಜ್ಞಾನಕ್ಕಾಗ್ಲಿ ರತಿ ವಿಜ್ಞಾನಕ್ಕಾಗ್ಲಿ ಪ್ರಯೋಗ ಮಾಡ್ಲೇಬೇಕು. ವಿಜ್ಞಾನಕ್ಕಾದ್ರೆ ಲ್ಯಾಬ್ನಲ್ಲಿ ಮಾಡಬೇಕು, ರತಿ ವಿಜ್ಞಾನಕ್ಕಾದ್ರೆ ಲಾಜ್ನಲ್ಲಿ ಮಾಡಬೇಕು. ಲ್ಯಾಬಲ್ಲಾದ್ರೆ ಕಂಬೈನ್ಡ್ ಸ್ಟಡಿ, ಲಾಜ್ನಲ್ಲಾದ್ರೆ ಬೈಂಡ್ ಹಾಕಿ ಸ್ಟಡಿ.